ಮೊದಲನೇ ಎಕ್ಸಾಂಪಲ್ ಅಲ್ಲಿ ಪ್ರೈಮರಿ ಲೈಫ್ ಅಶ್ಯೂರ್ಡ್ ಏಜು 30, ಸೆಕೆಂಡರಿ ಲೈಫ್ ಅಶ್ಯೂರ್ಡ್ ಏಜು 25 ಅಂತ ತಗೊಂಡಿದ್ದೀನಿ. ಹಾಗೆ ಪಾಲಿಸಿ ಟರ್ಮ್ನ 25 ಅಂತ ತಗೊಂಡು ಪ್ರೀಮಿಯಂ ಪೇಯಿಂಗ್ ಟರ್ಮ್ನ ಮ್ಯಾಕ್ಸಿಮಮ್ 15 ಇಯರ್ಸ್ಗೆ ತಗೋತೀನಿ. ಹಾಗೆ ಬೇಸಿಕ್ ಸಮ್ ಅಶ್ಯೂರ್ಡ್ನ 15 lakhs ಅಂತ ತಗೋತೀನಿ. ಮೆಚುರಿಟಿ ಅವಧಿ ಅಂದರೆ 25 ಇಯರ್ಸ್ವರೆಗೂ ಎರಡೂ ಲೈಫು ಬದುಕಿದೆ ಅಂತ ಹೇಳಿದ್ರೆ ಆಗ ಮೆಚುರಿಟಿ ಸಮ್ ಅಶ್ಯೂರ್ಡ್ ಅಂದರೆ 15 lakhs ಸಿಗುತ್ತೆ. ಅದ್ರ ಜೊತೆಗೆ 8% ಗ್ಯಾರಂಟಿಡ್ ಎಡಿಷನ್ ಆ್ಯಡ್ ಆಗುತ್ತೆ. ಬೇಸ್ ಗ್ಯಾರಂಟಿಡ್ ಎಡಿಷನ್ 7% ಇದ್ರೂ ಇಲ್ಲಿ 8%. ಅದು ಯಾಕಂತ ಹೇಳಿದ್ರೆ 15 lakhs ಹೈ ಸಮ್ ಅಶ್ಯೂರ್ಡ್ ಮೇಲೆ 1% ಅಡಿಷನಲ್ ಗ್ಯಾರಂಟಿಡ್ ಎಡಿಷನ್ ಇರುತ್ತೆ. ಅದರಿಂದ 8% ಸಿಗುತ್ತೆ. ಆದ್ರಿಂದ ಮೇಲಿನ ಎಕ್ಸಾಂಪಲ್ ಪ್ರಕಾರ ಸಿಗುವಂತ ಟೋಟಲ್ ಮೆಚುರಿಟಿ ಬೆನಿಫಿಟ್ 38,76,540 ರೂಪಾಯಿ ಆಗುತ್ತೆ. ಈ ಮೆಚುರಿಟಿ ಬೆನಿಫಿಟ್ ಎರಡು ಆಪ್ಷನ್ಗಳಿಗೆ ಅಂದ್ರೆ ಆಪ್ಷನ್ 1 ರಿಸ್ಕ್ ಕವರ್ ತಗೊಂಡ್ರು ಅಥವಾ ಆಪ್ಷನ್ 2 ರಿಸ್ಕ್ ಕವರ್ ತಗೊಂಡ್ರು ಸೇಮ್ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಎಕ್ಸಾಂಪಲ್ ಪ್ರಕಾರ ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ರೀಮಿಯಂ ಕಟ್ತೀನಿ ಅಂತ ಹೇಳಿದ್ರು ಕಟ್ಟುವಂಥ ಪ್ರೀಮಿಯಮ್ಮು ಸೇಮ್ ಇರುತ್ತೆ. ಆನ್ಯುವಲೈಸ್ಡ್ ಪ್ರೀಮಿಯಂ ಬಂದ್ಬಿಟ್ಟು 1,10,25 ರೂಪಾಯಿ ಆಗಿರುತ್ತೆ. ಇದು ಈ ಎಕ್ಸಾಂಪಲ್ನ ಮೆಚುರಿಟಿ ಬೆನಿಫಿಟ್ ಮಾಹಿತಿ ಆಗಿದ್ರೆ ಅದೇ ಎಕ್ಸಾಂಪಲಲ್ಲಿ ಕಟ್ಟುವಂಥ ಪ್ರೀಮಿಯಮು 1,10,25 ರೂಪಾಯಿ ಪ್ರಕಾರ ಸಿಗುವಂಥ ಡೆತ್ ಬೆನಿಫಿಟ್ನ ತಿಳಿಸ್ತೀನಿ. ಆಪ್ಷನ್ 1 ಪ್ರಕಾರ ಡೆತ್ ಸಮ್ ಅಶ್ಯೂರ್ಡ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ 7 times ಮಲ್ಟಿಪ್ಲೈ ಮಾಡಿದ್ರು ಅದು ಬೇಸಿಕ್ ಸಮ್ ಅಶ್ಯೂರ್ಡ್ಗಿಂತ ಕಮ್ಮಿ ಇರುತ್ತೆ. ಹಾಗೆ ಆಪ್ಷನ್ 2 ಪ್ರಕಾರ 10.5 times ಕ್ಯಾಲ್ಕುಲೇಟ್ ಮಾಡಿದ್ರು ಅದು ಬೇಸಿಕ್ ಸಮ್ ಅಶ್ಯೂರ್ಡ್ಗಿಂತ ಕಮ್ಮಿ ಬರುತ್ತೆ. ಆದ್ರಿಂದ 15 lakhs ಎರಡೂ ಆಪ್ಷನ್ಗಳಲ್ಲಿ ಡೆತ್ ಸಮ್ ಅಶ್ಯೂರ್ಡ್ ಆಗಿರುತ್ತೆ. ಆದ್ರಿಂದ ಮೊದಲನೇ ಲೈಫ್ ಡೆತ್ ಆಯಿತು ಪಾಲಿಸಿ ಅವಧಿಯಲ್ಲಿ ಇನ್ಫೋರ್ಸ್ ಇರುವಾಗ ಅಂತ ಹೇಳಿದ್ರೆ 15 lakh rupeesನ ಸರ್ವೈವರ್ ಲೈಫ್ ಅಶ್ಯೂರ್ಡ್ಗೆ ಕೊಡ್ತಾರೆ. ಮುಂದೆ ಕಟ್ಟುವಂಥ ಪ್ರೀಮಿಯಮ್ಮು ಇನ್ನೇನೋ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇನ್ನ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಆ ಪೂರ್ತಿ ಪ್ರೀಮಿಯಂ ವೇವ್ ಆಗುತ್ತೆ. ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಎರಡನೇ ಲೈಫ್ದು ಡೆತ್ ಆಯಿತು ಅಂತ ಹೇಳಿದ್ರೆ 15 lakhs ಜೊತೆಗೆ ಡೆತ್ ಆಗುವವರೆಗೂ ಗ್ಯಾರಂಟಿಡ್ ಎಡಿಷನ್ ಸೇರಿಸಿರ್ತಾರಲ್ಲ ಅದನ್ನು ಸಹ ಕೊಡ್ತಾರೆ. ಅಲ್ಲಿಗೆ ಪಾಲಿಸಿಯ ಬೆನಿಫಿಟ್ಸು ಎಂಡ್ ಆಗುತ್ತೆ. ಒಂದೊಮ್ಮೆ ಒಂದೇ ಬಾರಿ ಎರಡೂ ಲೈಫ್ಗಳ ಡೆತ್ ಆಯಿತು ಅಂತ ಹೇಳಿದರೆ ಆಗ 15 lakhs ಪ್ಲಸ್ 15 lakhs 30 lakhs ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನ ಅವರ ನಾಮಿನಿಗೆ ಸಿಗುತ್ತೆ.